ನಿಂಗೆ ಬೇಕಾ? ಏನದ? ಒಂದು 100 ಗ್ರಾಮ್ ಆಗುವಷ್ಟು ಪನ್ನೀರ್ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಎಳೆ ಕರಿಬೇವು, ಒಂದು ದೊಡ್ಡ ನೀರುಳ್ಳಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಗೈಸ್, ಇಲ್ಲಿ ಪನ್ನೀರಿಗೆ ನಾನು ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಳ್ತೀನಿ. ಅದು ಮತ್ತೆ ಬೆಂದಂಗೆ ಆಗ್ತದೆ. ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನಾನು. ಇಲ್ಲಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು, ಖಾರ ಪುಡಿ ಮತ್ತು ಅರಿಶಿನ ಪುಡಿ. ಇದು ಟೇಸ್ಟ್ ಚೆನ್ನಾಗಿರ್ತದೆ. ಪನ್ನೀರ್ ಚಪ್ಪೆ ಅಲ್ವಾ, ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಈಗ ಇದನ್ನು ಮ್ಯಾರಿನೇಟ್ ಮಾಡಿ ಆಯಿತು. ಈಗ ಮಾಡೋದು ಹೇಗೆ ಅಂತ ನೋಡಿ. ಬಾಣಲೆ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು. ಸ್ವಲ್ಪವೇ ಸಾಕು, 1 ಸ್ಪೂನಷ್ಟೇ. ಎಣ್ಣೆ ಈಗ ಬಿಸಿಯಾಗುವಾಗ ನಾನಿಲ್ಲಿ ನೀರುಳ್ಳಿ, ಕರಿಬೇವು, ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಹಾಕ್ಕೊಳ್ತೀನಿ ನಾನು. ನೀರುಳ್ಳಿ, ಕರಿಬೇವು ಒಟ್ಟಿಗೆ ಹಾಕ್ಕೊಳ್ತೀನಿ. ಇಲ್ಲಿ ಕೈಯಾಡುವ ರೈಸ್. ಈಗ ಇದು ನೀರುಳ್ಳಿ ಫ್ರೈ ಆಗ್ತಾ ಬಂತು. ಇಲ್ಲಿ ನಾನು ಏನು ಪನ್ನೀರ್ಗೆ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ, ಚಿಲ್ಲಿ ಪೌಡ್ರು ಮತ್ತು ಹಳದಿ ಪೌಡ್ರು, ಉಪ್ಪು, ಸಾಲ್ಟನ್ನು ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ಈ ಥರ ಕೈ ಎಳ್ಕೊಳ್ತೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ಪನ್ನೀರೆಲ್ಲ ಸ್ವಲ್ಪ ಬೇಯಬೇಕು. ಒಂದೆರಡು ನಿಮಿಷ ಇಲ್ಲಿ ನಾನು ಸ್ವಲ್ಪ 1-2 ನಿಮಿಷ ಮುಚ್ಚಿಡ್ತೀನಿ. ಗೈಸ್, ಈಗ 1 ಸೆಕೆಂಡ್ ಅಷ್ಟೇ. ಇಲ್ಲಿ ನೀರೆಲ್ಲ ಏನಿಲ್ಲ, ಜಸ್ಟ್ ಬೇಯಲಿಕ್ಕೋಸ್ಕರ ಮಾಡ್ಕೊಂಡದಾಗೆ. ಸ್ವಲ್ಪ ನೀರು ಹಾಕೋಬೇಕು, 1-2 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನಷ್ಟು. ಈಗ ಆಲ್ಮೋಸ್ಟ್ ಇದು ಬೇಯ್ತಾ ಇದೆ. ಇದಕ್ಕೆ ಮಸಾಲೆ ನೋಡುವ. ಗೈಸ್, ಇದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಚಿಕನ್ ಮಸಾಲ ಹಾಕ್ಕೊಳ್ತೀನಿ. ಟೇಸ್ಟ್ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ. ಪನ್ನೀರು ಆಲ್ರೆಡಿ ನಾವು ನೀರುಳ್ಳಿಯಲ್ಲಿ ಕೂಡ ಫ್ರೈ ಮಾಡ್ಕೊಂಡಿದ್ವಿ, ಮತ್ತು ಸ್ವಲ್ಪ ನೀರು ಹಾಕಿ ಕೂಡ 1-2 ನಿಮಿಷ ಮುಚ್ಚಿಟ್ಟಿದ್ವಿ. ಈಗ ಪನ್ನೀರ್ ಪರ್ಫೆಕ್ಟಾಗಿ ಬೆಂದಿದೆ. ನಮಗೆ ಹಸಿ ಹಸಿ ಕೂಡ ಇರಬಾರ್ದು. ಈಗ ಇದು ಉಪ್ಪು ಕರೆಕ್ಟಾಗಿದೆ. ಫಸ್ಟಿಗೆ ಕೂಡ ಉಪ್ಪು ಹಾಕ್ಕೊಂಡಿದ್ವಿ, ಮತ್ತು ನೀರುಳ್ಳಿ ಕೂಡ ಉಪ್ಪು ಹಾಕ್ಕೊಂಡಿದ್ವಿ. ಈಗ ಫೈನಲ್ಲೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ನಾನು. ಇದೀಗ ಸ್ಟಫಿಂಗ್ ರೆಡಿ ಆಯ್ತು ಗೈಸ್. ಇದನ್ನ ಸೈಡ್ಗೆ ಇಡ್ತೀನಿ ನಾನು. ಮುಚ್ಚಿ ಇಡುವ, ಮತ್ತು ಬೇರೆ ಎಲ್ಲ ಏನು ಮಾಡೋದು ಅಂತ ನೋಡುವ. ಗೈಸ್, ಇಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತೀನಿ ನಾನು. ಗೈಸ್, ಬೆಣ್ಣೆನ ಈ ಥರ ಬೆಣ್ಣೆ ಕಾದರೆ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಟೋಸ್ಟ್ ಆಗಬೇಕಿದು, ಬೆಣ್ಣೆಯಲ್ಲಿ.
ರೈಸ್ ಟರ್ನ್ ಮಾಡ್ಕೊಳ್ಳುವ ಇದನ್ನು ಎರಡು ಸೈಡ್ ಕೂಡ ನಮಗೆ ಬೆಣ್ಣೆ ಸ್ವಲ್ಪ ಹಚ್ಚಬೇಕದು, ಆಗ ಟೇಸ್ಟ್ ಚೆನ್ನಾಗಿರ್ತದೆ. ಒಂದೇ ಸೈಡ್ ಆದರೆ ಅದಷ್ಟೊಂದು ಚೆನ್ನಾಗಿರೋದಿಲ್ಲ. ನಮಗೆ ಎರಡು ಸೈಡು ಕೂಡ ಮತ್ತು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕಾದಷ್ಟು ಸ್ವಲ್ಪ ರೋಸ್ಟ್ ಆಗಬೇಕು ನಮಗೆ. ಇದು ಇಷ್ಟು ಟೋಸ್ಟ್ ಆಗಿದೆ, ಇಷ್ಟು ಸಾಕು. ಇದು ಆಲ್ಮೋಸ್ಟ್ ರೆಡಿ ಆಯಿತು ಗೈಸ್. ಈಗ ಒಂದು ಪ್ಲೇಟಿಗೆ ನಾನು ಬೆಣ್ಣೆಯಲ್ಲಿ ಟೋಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗಂತ ನೋಡುವ. ನಾನೇನು ಬಟರ್ ಅಲ್ಲಿ ಫ್ರೈ ಮಾಡಿಕೊಂಡೆ ಅಲ್ವಾ, ಇದು ಟೋಸ್ಟ್ ಮಾಡಿಕೊಂಡೆ. ಈಗ ಇದಕ್ಕೇ ನಾನು ಏನು ಪನ್ನೀರ್ ಮಸಾಲ ರೆಡಿ ಮಾಡ್ಕೊಂಡಿದ್ದೆ, ಪನ್ನೀರ್ ಫ್ರೈಯನ್ನು ರೆಡಿ ಮಾಡ್ಕೊಂಡಿದ್ದೆ. ಇದು ಸಖತ್ ಟೇಸ್ಟಿಯಾಗಿರ್ತದೆ ಗೈಸ್. ಗೈಸ್ ಈಗ 4ಕ್ಕೂ ಕರೆಕ್ಟಾಗಿ ನಾನು ಪರ್ಫೆಕ್ಟಾಗಿ ಹಾಕ್ಕೊಂಡೆ. ಪನ್ನೀರ್ ಮಸಾಲ ಏನು ಮಾಡ್ಕೊಂಡಿದ್ದೆ ನಾನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ. ಈಗ ಮೇಲೆ ಏನಾಗೋದು ಅಂತ ನೋಡು ಗೈಸ್. ಇದ್ರ ಮೇಲೆ ನಾನು ಸ್ವಲ್ಪ ಚೀಸನ್ನು ತುರಿದು ಇಟ್ಕೊಂಡಿದ್ದೀನಿ, ಇದ್ರ ಮೇಲೆ ಹಾಕ್ಕೊಳ್ತೀನಿ ನಾನು. ಗೈಸ್ ಚೀಸ್ ಮೇಲೆ ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಏನಿಲ್ಲ, ಸ್ವಲ್ಪ ಟೇಸ್ಟಿಗೋಸ್ಕರ. ನಾನೇನು ಪನ್ನೀರ್ ಮಸಾಲೆ ಮಾಡ್ಕೊಂಡಿದ್ದೆ ಅದರಲ್ಲಿ ನಾನು ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ದೀನಿ. ಇದು ಸ್ವಲ್ಪ ಟೇಸ್ಟಿಗೋಸ್ಕರ. ಮತ್ತು ಇದ್ರ ಮೇಲೆ ಸ್ವಲ್ಪ ಪಿಜ್ಜಾ ಆರೋಗ್ಯನ ಉಂಟಲ್ಲ ಅದು ಹಾಕ್ಕೊಳ್ತೀನಿ. ಟೇಸ್ಟು ಸಖತ್ತಾಗಿರ್ತದೆ ಗೈಸ್, ಅದಕ್ಕೋಸ್ಕರ. ಸಾಕು ಗೈಸ್. ಇಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತೀನಿ ನಾನು, ಟೇಸ್ಟು ಸಖತ್ತಾಗಿರ್ತದೆ ಅದಕ್ಕೋಸ್ಕರ. ಆರ್ಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಮತ್ತು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇದು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ನಾವು ಹೋಟ್ಲಲ್ಲಿ ತಿನ್ನೋ ಟೇಸ್ಟಿಗಿಂತ ಚೆನ್ನಾಗಿರ್ತದೆ. ಇಟ್ಕೊಳ್ತೀನಿ. ಓವನ್ ರೆಡಿ ಇದೆ. 1-2 ನಿಮಿಷ ಇಟ್ಕೊಂಡ್ರೆ ಸಾಕಾಗುತ್ತೆ. ನಮ್ಮದು ಪಿಜ್ಜಾ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೋಬೋದು. ಇಲ್ಲಿ ನಾನು ಟೈಮ್ ಸೆಟ್ ಮಾಡ್ತೀನಿ. ನೋಡಿ 30 ಮಿನಿಟ್ ಇಟ್ಕೊಂಡೆ. ಇಲ್ಲಿ ನಮಗೆ ಒಳಗೆ ಪಿಜ್ಜಾ ರೆಡಿ ಆಗೋದು ಕಾಣ್ತಾ ಇದೆ. ಎಷ್ಟು ಈಸಿ ಅಲ್ವಾ, ಈಗ ಮನೆಯಲ್ಲೇ ಮಾಡ್ಕೋಬೋದು. ಗೈಸ್ ಈಗ 30 ಮಿನಿಟಲ್ಲಿ ನಮಗೆ ರೆಡಿ ಆಗಲಿಲ್ಲ, ಅದಕ್ಕೆ ಇನ್ನೊಂದು 30 ಮಿನಿಟ್ ಇಟ್ಕೊಳ್ತೀನಿ ನಾನು. ನಮಗೆ ಗ್ಲಾಸಲ್ಲಿ ಗೊತ್ತಾಗ್ತದೆ ರೆಡಿ ಆಯ್ತಾ ಇಲ್ವಾ ಅಂತ. ಟೋಟಲ್ ನಾನು 3 ನಿಮಿಷ ಇಟ್ಕೊಂಡೆ ಅಷ್ಟೇ. 3 ನಿಮಿಷ ಇಟ್ಟರೆ ಓವನಲ್ಲಿ ಅದು ಪರ್ಫೆಕ್ಟಾಗಿ ರೆಡಿ ಆಗ್ತದೆ. ಚೀಸ್ ಎಲ್ಲ ನಮಗೆ ಕರಗ್ತದೆ.
ಗೈಸ್ ಈಗ 3 ನಿಮಿಷ ಕಂಪ್ಲೀಟ್ ಆಯಿತು. ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಪಿಜ್ಜಾ. ಇದನ್ನು ಫೈನಲ್ ಹೀಗೆ ಬಂತು. ಈಗ ಟೇಸ್ಟ್ ಎಲ್ಲ ಹೇಗುಂಟಂತ ನೋಡುವ. ಗೈಸ್ ಇಲ್ಲಿ ಎಷ್ಟು ಸೂಪರಾಗಿ ಬಂತು ಮತ್ತು ಹೆಲ್ದಿಯಾಗಿ, ಏನು ಕೆಮಿಕಲ್ ಇಲ್ಲದೇ, ಕೆಮಿಕಲ್ ಯೂಸ್ ಮಾಡ್ದೇ ಮನೆಯಲ್ಲೇ ಸಿಗುವಂಥ ಐಟಮನ್ನು ಹಾಕಿ ಎಷ್ಟು ಚೆನ್ನಾಗಿ ನಾವು ಪಿಜ್ಜಾ ಮಾಡ್ಕೋಬೋದು. ಈಗ ನನ್ನ ಮಗಳಿಗೆ ಕೊಡ್ತೀನಿ. ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾಳೆ. ಇಲ್ಲಿ ಒಂದು ಮಗು ಕೂಡ ಇದೆ, ಹಾಗಾಗಿ ಇವರು ಟೇಸ್ಟ್ ಮಾಡಿ ಈಗ ಹೇಳ್ತಾರೆ ಹೇಗೆ ಬಂತಂತ. ಸಖತ್ತಾಗಿ ಬಂದಿದೆ ಗೈಸ್, ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೂ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ತುಂಬ ಈಸಿಯಾಗಿ ನಾವು ಹೋಟ್ಲಲ್ಲಿ ತಿಂದು ನಮಗೇನೋ ಅಷ್ಟು ನಮಗೆ ಆರ್ಗ್ಯಾನಿಕ್ಕಾಗಿ ಅಥವಾ ಹೆಲ್ದಿಯಾಗಿ ನಮಗೆ ಸಿಗೋದಿಲ್ಲ ಎಲ್ಲಿ ಕೂಡ. ಹಾಗೆ ಮನೆಯಲ್ಲಿ ಇದು ಐಟಮನ್ನು ತೊಗೊಂಬಂದು ನಾವೇ ನಮ್ಮ ಕೈಯಿಂದನೇ ಮಾಡಿಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಗ್ತದೆ ಅಷ್ಟೇ, ಬಿಟ್ಟರೆ ಒಂದು 20 ನಿಮಿಷದೊಳಗೆ ರೆಡಿ ಆಗ್ತದೆ. ಇದು ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಚೆನ್ನಾಗಿ ಹೆಲ್ದಿಯಾಗಿ ತಿನ್ಬೋದಲ್ವ. ಈಗ ನಮಗೆ ಎಷ್ಟು ನಾವು ಎಫೆಕ್ಟ್ ಹಾಕಿ ನಾವು ಮಾಡಿಕೊಂಡ್ರೆ ಅಷ್ಟೇ ಒಳ್ಳೆಯದು. ನಮ್ಮ ಈಗಿನ ಲೈಫ್ ಸ್ಟೈಲಲ್ಲಿ ಸುಮ್ಮನೆ ಹೊರಗಿದ್ದು ತಿಂದು ಏನೇನೋ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಆದಷ್ಟು ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಲಿಕ್ಕೆ ನಾನಂತೂ ಇಷ್ಟಪಡ್ತೀನಿ. ನಾನು ಆದಷ್ಟು ಎಲ್ಲ ತಿಂಡಿಗಳನ್ನು ಅಥವಾ ಅಡುಗೆಗಳನ್ನು ಪ್ರತಿಯೊಂದು ಕೂಡ ಏನು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನಾನು ಮಾಡೇ ಮಾಡ್ತೀನಿ, ಅವರಿಗೆ ಕೊಡ್ತೀನಿ. ಹಾಗಾಗಿ ನಮ್ಮ ಮನೆಯಲ್ಲಿ ಹೋಟ್ಲಿದನ್ನು ಬಯಸೋದಿಲ್ಲ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ. ಹೊರಗೆ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಇಷ್ಟು ಈಸಿಯಾಗಿ ಮಾಡ್ಕೋಬೋದಾದರೆ ನಾವು ಯಾಕೆ ಹೊರಗೆ ಹೋಗಬೇಕಲ್ವ. ಆ ಥರ ಮನೆಯಲ್ಲೇ ನಾವು ಇಷ್ಟು ಹೆಲ್ದಿಯಾಗಿ ಮಾಡ್ಕೋಬೋದು. ಪನ್ನೀರಂತೂ ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ತಂದಿರ್ತಾರೆ, ಇಲ್ಲದಿದ್ದರೆ ತೊಂದರೆ ಆಯಿತು. ಪನ್ನೀರು ಒಂದು ಬ್ರೆಡ್ ತೊಗೊಂಬಂದು ಈ ರೀತಿ ಇಷ್ಟು ಒಳ್ಳೆಯದಾಗಿ ನಾವು ಪಿಜ್ಜಾನ ಮನೆಯಲ್ಲೇ ಮಾಡಿಕೊಂಡು ಇಷ್ಟು ಟೇಸ್ಟಿಯಾಗಿ ತಿನ್ಬೋದು ಅಂದರೆ ಯಾಕೆ ನಾವು ಮಾಡ್ಕೋಬಾರ್ದಲ್ವ. ಟೇಸ್ಟಿಯಾಗಿ ಸೂಪರಾಗಿ ಈಸಿಯಾಗಿ ಮಾಡ್ಕೋಬೋದು. ಎಲ್ಲರೂ ಖುಷಿಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ಮಗುವಿನಿಂದ ಹಿಡಿದು ದೊಡ್ಡವ್ರವ್ರಿಗೂ, ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ಖುಷಿಪಟ್ಟು ತಿಂದರು ಮತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.